ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಎಕನಾಮಿಕ್ಸಿಗೆ ಸಂಬಂಧಪಟ್ಟ ಹಾಗೆ 2025-26ನೇ ಸಾಲಿನ ಈ ವರ್ಷ ಯಾರು ಸೆಕೆಂಡ್ PUC ಓದ್ತಾ ಇದ್ದೀರಿ ಮಕ್ಕಳೇ, ಅದು ರೆಗ್ಯುಲರ್ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ನೀವು ಕರೆಸ್ಪಾಂಡಿಂಗಲ್ಲಿ ಎಕ್ಸಾಮನ್ನು ಕಟ್ಟಿದವರಾಗಿರಬಹುದು. ಈ ವರ್ಷ ನೀವು ಎಕನಾಮಿಕ್ಸ್ ಏನೇನು ಕಾನ್ಸೆಪ್ಟನ್ನು ಸ್ಟಡಿ ಮಾಡಬೇಕು ಅನ್ನೋದಕ್ಕೆ ರಿವೈಸ್ಡ್ ಕ್ವಶನ್ ಬ್ಯಾಂಕ್ 2024-25 ಅಂತ ಹೇಳಿದ್ರೆ ನಿಮ್ಮ ಸೀನಿಯರ್ಸು ಎಕ್ಸಾಮ್ ಬರೆಯುವಂತಹ ಟೈಮಲ್ಲೇ ಕ್ವಶನ್ ಬ್ಯಾಂಕ್ ರಿಲೀಸ್ ಆಗಿದ್ದು. ಸೊ ಇಲ್ಲಿ ಲಾಸ್ಟ್ ಇಯರ್ ನಿಮ್ಮ ಸೀನಿಯರ್ಸ್ ಏನು ಎಕ್ಸಾಮ್ ಬರೆದಿದ್ದಾರೆ ಅದರಲ್ಲಿ ಕೆಲವೊಂದು ಕಾನ್ಸೆಪ್ಟ್ಗಳು ಆ್ಯಡ್ ಆಗಿರಲಿಲ್ವಲ್ಲ, ಆ ಕಾನ್ಸೆಪ್ಟ್ಗಳು ಇಲ್ಲಿ ಆ್ಯಡ್ ಆಗಿದೆ. ಓಕೆನಾ? ಎಕ್ಸ್ಟ್ರಾ ಪ್ರಾಬ್ಲಮ್ ಕಾನ್ಸೆಪ್ಟ್ಗಳು ಆ್ಯಡ್ ಆಗಿರುವಂತಹ ಕ್ವಶನ್ ಬ್ಯಾಂಕ್ ಇದೇ ಆಗಿರುತ್ತೆ. ಸೊ ಈ ವರ್ಷ 2025-26 ಮಕ್ಕಳೇ ನೀವು ಈ ಒಂದು ಕ್ವಶನ್ ಬ್ಯಾಂಕಲ್ಲಿ ಇರುವಂತಹ ಕ್ವಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಬೇಕು. ಪ್ರತಿ ಚಾಪ್ಟರಲ್ಲೂ ಕೂಡ MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಯಾವುದು ಓದ್ಕೊಳ್ಬೇಕು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ ಯಾವುದು, ನೆಕ್ಸ್ಟು ಮ್ಯಾಥ್ ದ ಫಾಲೋಯಿಂಗ್ ಕ್ವಶನ್ಸ್ ಯಾವುದು, 1 ಮಾರ್ಕು, 2 ಮಾರ್ಕು, 4 ಮಾರ್ಕ್ಸು, 6 ಮಾರ್ಕ್ಸು, ದೆನ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸು. ಈ ಹಿಂದಿನ ಒಂದು ವೀಡಿಯೋಸ್ಗಳಲ್ಲಿ 2024 ಆಗಿರ್ಬೋದು, 2025 ಆ್ಯನ್ಯುವಲ್ ಎಕ್ಸಾಮ್ ಬರೆದವರಾಗಿರಬಹುದು, ಪ್ರತಿಯೊಬ್ಬರಿಗೂ ಕೂಡ ನಾನು ಆಲ್ರೆಡಿ ಏನೇನು ಓದಬೇಕು ಅನ್ನೋದನ್ನು ಚಾಪ್ಟರ್ ವೈಸ್ ಕೊಟ್ಬಿಟ್ಟಿದ್ದೀನಿ. ಅದಕ್ಕೂ ಇದಕ್ಕೂ ಏನೂ ವೇರಿಯೇಷನ್ ಇಲ್ಲ. ಸೊ ಈ ವರ್ಷದ ಮಕ್ಕಳಿಗೆ ಫ್ರೆಶ್ ಆಗಿ ವಿಡಿಯೋನ ಮಾಡಬೇಕು ಅನ್ನೋ ಕಾರಣಕ್ಕೆ ಎಗೈನ್ ಈ ಒಂದು ಕ್ವಶನ್ ಬ್ಯಾಂಕ್ನ ಇಟ್ಕೊಂಡು ಏನು ಓದ್ಕೊಳ್ಬೇಕು, ನೀವು ಈ ವರ್ಷ ಏನೇನು ಕ್ವಶನ್ನ ಕವರ್ ಮಾಡಬೇಕು, ಯಾವ ಟಾಪಿಕ್ ಕವರ್ ಮಾಡ್ಕೊಳ್ಬೇಕು, MCQ ಯಾವುದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯಾವುದು, ಮ್ಯಾಥ್ ದ ಫಾಲೋಯಿಂಗ್ ಯಾವುದು, ಎಕ್ಸ್ಟ್ರಾ ಆ್ಯಡ್ ಆಗಿರುವ ಕಾನ್ಸೆಪ್ಟ್ಗಳು ಯಾವುದು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ. ಬಿಟ್ಟರೆ ನಿಮಗೆ ಎಕ್ಸ್ಟ್ರಾ ಆ್ಯಡ್ ಆಗಿರುವ ಕಾನ್ಸೆಪ್ಟನ್ನು ಬಿಟ್ಟು ಉಳಿದೆಲ್ಲವೂ ಕೂಡ ಈ ಹಿಂದೆ ನಾನು ಅಪ್ಲೋಡ್ ಮಾಡಿರುವಂತಹ ವೀಡಿಯೋಸ್ಗಳಲ್ಲೇ ಕಂಪ್ಲೀಟ್ ಆಗಿ ಇದೆ. ಸೊ ಆದರೂ ಕೂಡ ನನ್ನ ಚಾನಲ್ನ ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾ ಇರುವಂತಹ ಮಕ್ಕಳು ನೀವು 2026 ನಾನು ಏನು ಕ್ವಶನ್ಸ್ ಕೊಡ್ತೀನಲ್ಲ ಇದನ್ನು ಫಾಲೋ ಮಾಡ್ಕೊಂಡು ಹೋಗಿ, ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ವರ್ಷದ ವೀಡಿಯೋಸ್ಗಳನ್ನೇ ಶೇರ್ ಮಾಡಿ. ಪ್ರೀವಿಯಸ್ ಇಯರ್ ಓದಿದರೆ ಲಾಸ್ ಏನೂ ಇಲ್ಲ. ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ಎಕನಾಮಿಕ್ಸಲ್ಲಿ ಮಾತ್ರ ಕೆಲವೊಂದು ಕಾನ್ಸೆಪ್ಟ್ಗಳು ಎಕ್ಸ್ಟ್ರಾ ಆ್ಯಡ್ ಆಗಿದೆ, ಡಿಲೀಟ್ ಅಲ್ಲ, ಎಕ್ಸ್ಟ್ರಾ ಆ್ಯಡ್ ಆಗಿದೆ. ಬಿಟ್ಟರೆ ಉಳಿದಿರುವಂತಹ ಎಲ್ಲ ಸಬ್ಜೆಕ್ಟ್ಗಳು ಆ್ಯಸ್ ಇಟ್ ಈಸ್ ಹಾಗೆ ಕಂಟಿನ್ಯೂ ಆಗ್ತಾ ಇದೆ ಈ ವರ್ಷನೂ ಕೂಡ. ಸೊ ಹೋದ ವರ್ಷದ ವೀಡಿಯೋಸ್ಗಳಿಂದ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಏನಿದೆ ಕ್ವಶನ್ ಬ್ಯಾಂಕಲ್ಲಿ, ಏನೇನು ಕ್ವಶನ್ಸ್ ಇದೆ ಎಲ್ಲ ನೀವೀಗ ಆಲ್ರೆಡಿ ನನ್ನ ಚಾನಲ್ನ ವಾಚ್ ಮಾಡ್ತಾ ಇದ್ದೀರಿ, ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ವೀಡಿಯೋಸ್ಗಳು ರನ್ ಆಗ್ತಾ ಇದೆ. ಸೊ ರನ್ ಆಗ್ತಿರುವಂತಹ ವೀಡಿಯೋಸ್ಗಳನ್ನ ನಾನು ಗಮನದಲ್ಲಿ ಇಟ್ಕೊಂಡೆ ಒನ್ಸ್ ಅಗೇನ್ ನಿಮಗೆ ಈ ಕಾನ್ಸೆಪ್ಟನ್ನು ಹೇಳೋಣ ಅನ್ನೋ ಕಾರಣಕ್ಕೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಫಸ್ಟ್ ಚಾಪ್ಟರ್ ಆದ್ರ ಮೇಲೆ ಸೇಮ್ ಸೆಕೆಂಡ್ ಚಾಪ್ಟರ್, ಥರ್ಡ್ ಚಾಪ್ಟರ್ ಕಂಟಿನ್ಯೂಸ್ ಆಗಿ ಏನೇನು ಕ್ವಶನ್ಸ್ ಇದೆ ಈ ಒಂದು ಕ್ವಶನ್ ಬ್ಯಾಂಕಲ್ಲಿ ಬೋರ್ಡ್ ಅವರೇ ರಿಲೀಸ್ ಮಾಡಿರುವಂತಹ ರಿವೈಸ್ಡ್ ಕ್ವಶನ್ ಬ್ಯಾಂಕಲ್ಲಿ ಏನೇನಿದೆ ಹೇಳ್ತಾ ಹೋಗ್ತೀನಿ. ಪ್ರತಿಯೊಂದು ವೀಡಿಯೋಸ್ಗಳನ್ನ ಕರೆಕ್ಟಾಗಿ ಈ ವರ್ಷದ್ದು ವಾಚ್ ಮಾಡಿ. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಪ್ರತಿ ಚಾಪ್ಟರಿನ ವೀಡಿಯೋಸ್ಗಳು ಬಂದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮಕ್ಕಳೇ. ಓಕೆನಾ? ಓಕೆ, ಹಾಗಾದರೆ MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು 4 ಇದೆ. ಆ 4 ಯಾವುದು, ಅದಕ್ಕೆ ಆನ್ಸರ್ ಏನು, ಇಂಪಾರ್ಟೆಂಟು ನೋಡ್ತಾ ಹೋಗೋಣ. ಎಕನಾಮಿಕ್ಸಲ್ಲಿ 2 ಪಾರ್ಟ್ಸ್ ಇದೆ, ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸ್ ಗೊತ್ತಿದೆ ನಿಮಗೆ. ಸೊ ಮೈಕ್ರೋ ಎಕನಾಮಿಕ್ಸಿನ ಫಸ್ಟ್ ಚಾಪ್ಟರ್ 1 ಇಂಟ್ರೊಡಕ್ಷನ್, MCQ ಪಾರ್ಟ್. ಕ್ವಶನ್ ನಂಬರ್ 1, ದ ಸ್ಕೇರ್ಸ್ ರಿಸೋರ್ಸಸ್ ಆಫ್ ಆ್ಯನ್ ಎಕಾನಮಿ ಹ್ಯಾವ್. ದ ಸ್ಕೇರ್ಸ್ ರಿಸೋರ್ಸಸ್ ಆಫ್ ಆ್ಯನ್ ಎಕಾನಮಿ ಹ್ಯಾವ್. 4 ಆಪ್ಷನ್ ಇದೆ. ಇರುವಂಥದ್ದೇ ರಿಸೋರ್ಸಸ್ಸು ಸ್ಕೇರ್ಸಿಟಿಯನ್ನು ಹೊಂದಿದೆ. ನಮಗೆ ಎಷ್ಟು ಬೇಕೋ ಅಷ್ಟು ರಿಸೋರ್ಸಸ್ ಇಲ್ಲ. ಇರುವಂತಹ ರಿಸೋರ್ಸಸ್ಸನ್ನೇ ನಾವು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಬೇಕು. ಹಾಗಾದರೆ ಕಡಿಮೆ ಇರುವಂತಹ ರಿಸೋರ್ಸಸ್ಗಳು ಯಾವ ರೀತಿಯ ಯೂಸೇಜ್ಗಳನ್ನು ಹೊಂದಿದೆ? ಸಿಂಗಲ್ ಯೂಸೇಜಾ? ಇಲ್ಲ. ಯಾಕಂದರೆ 2 or more ನಾವು ಪ್ರಾಡಕ್ಟನ್ನು ಪ್ರಿಪೇರ್ ಮಾಡಬಹುದು ಆ ಒಂದು ರಿಸೋರ್ಸ್ನ ಯೂಸ್ ಮಾಡಿಕೊಂಡು. ಅನ್ಲಿಮಿಟೆಡ್ ಯೂಸೇಜಸ್, ಹೌದು ಅನ್ಲಿಮಿಟೆಡ್ ಇರುವಂಥದ್ದು ಕರೆಕ್ಟು, ಬಟ್ ಲಿಮಿಟೆಡು ಅನ್ಲಿಮಿಟೆಡು ಅನ್ನೋದಕ್ಕಿಂತ ಹೆಚ್ಚಾಗಿ ಇರುವಂತಹ ಸ್ಕೇರ್ಸ್ ರಿಸೋರ್ಸಸ್ಗಳು ಕಾಂಪಿಟೇಷನ್ ಯೂಸೇಜಸ್ಸನ್ನು ಹೊಂದಿದೆ, ಕಾಂಪಿಟಿಂಗ್ ಆಗಿದೆ. ಯಾವುದನ್ನು ಬೆಳಿಬೇಕು, ಯಾವ ಪ್ರಾಡಕ್ಟನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕಾಂಪಿಟೇಷನ್ನ ಹೊಂದಿದೆ. ಹಾಗಾಗಿ ಕಾಂಪಿಟಿಂಗ್ ಯೂಸೇಜಸ್. ಸೆಕೆಂಡ್ ಪಾಯಿಂಟ್, ಸೆಕೆಂಡ್ ಕ್ವಶನ್, ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆ್ಯನ್ ಎಕಾನಮಿ ಇನ್ಕ್ಲೂಡ್. ಗೊತ್ತಿದೆ 3 ಪ್ರಾಬ್ಲಮ್ಸ್ ಆಫ್ ಆ್ಯನ್ ಎಕಾನಮಿ ಇದೆ. ಸೆಂಟ್ರಲ್ ಪ್ರಾಬ್ಲಮ್ಸ್, ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಫಾರ್ ಹೂಮ್ ಟು ಪ್ರೊಡ್ಯೂಸ್ ಅಲ್ವಾ ಮಕ್ಕಳೇ? ಹಾಗಾಗಿ ಇದಕ್ಕೆ ರೈಟ್ ಆನ್ಸರ್ ಆಲ್ ಆಫ್ ದ ಎಬೋ. ಎಲ್ಲದೂ ಹೌದು, ಎಲ್ಲವೂ ಕೂಡ ಎಕನಾಮಿಕ್ಸಿನ ಪ್ರಾಬ್ಲಮ್ಸೇ. ರೈಟಾ? ಓಕೆ, ನೆಕ್ಸ್ಟ್ ಥರ್ಡ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆ್ಯನ್ ಎಕ್ಸಾಂಪಲ್ ಆಫ್ ಮೈಕ್ರೋ ಎಕನಾಮಿಕ್ಸ್. ನಾವು ಚಾಪ್ಟರ್ 1ನಲ್ಲೇ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ಸ್ಟಡಿ ಮಾಡಿರ್ತೀವಿ, ದಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸ್.
ಅಲ್ವಾ? ಹಾಗಾಗಿ ಮೈಕ್ರೋ ಎಕನಾಮಿಕ್ಸಿಗೆ ಅಂತ ಬಂದಾಗ ಇಲ್ಲಿ ಕೊಟ್ಟಿರುವಂತಹ 4 ಆಪ್ಷನ್ನಲ್ಲಿ ಯಾವುದು ಮೈಕ್ರೋ ಎಕನಾಮಿಕ್ಸಿಗೆ ಎಕ್ಸಾಂಪಲ್? ಫಸ್ಟ್ ಒನ್ ನ್ಯಾಷನಲ್ ಇನ್ಕಮ್. ನ್ಯಾಷನಲಿ ಸ್ಟಡಿ ಮಾಡುವಂಥದ್ದು ಅದು ಮ್ಯಾಕ್ರೋ ಆಗುತ್ತೆ. ಫಾರಿನ್ ಟ್ರೇಡ್ ಕೂಡ ಮ್ಯಾಕ್ರೋ ಆಗುತ್ತೆ. ಅನ್ಎಂಪ್ಲಾಯ್ಮೆಂಟ್ ಕೂಡ ಮ್ಯಾಕ್ರೋ ಆಗುತ್ತೆ. ಮೈಕ್ರೋ ಎಕನಾಮಿಕ್ ಅಂತ ಹೇಳಿದ್ರೆ ನಾವು ಸ್ಮಾಲ್ ಇದರಲ್ಲಿ ಸ್ಟಡಿ ಮಾಡುವಂಥದ್ದು. ಸೊ ಕನ್ಸ್ಯೂಮರ್ ಬಿಹೇವಿಯರ್ ಈಸ್ ದ ರೈಟ್ ಆನ್ಸರ್. ಲಾಸ್ಟ್ ಒನ್, ಟ್ರೆಡಿಷನಲಿ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಎಕನಾಮಿಕ್ಸ್ ಹ್ಯಾಸ್ ಬೀನ್ ಸ್ಟಡಿಡ್ ಅಂಡರ್ ದ ಫಾಲೋಯಿಂಗ್ ಬ್ರಾಂಚಸ್. ನಾವು ಟ್ರೆಡಿಷನಲ್ ಆಗಿ ಎಕನಾಮಿಕ್ಸನ್ನು ಯಾವ ಬ್ರಾಂಚಸ್ಸಲ್ಲಿ ಸ್ಟಡಿ ಮಾಡ್ತೀವಿ? ಮೈಕ್ರೋ ಆ್ಯಂಡ್ ಮ್ಯಾಕ್ರೋನ, ಅಥವಾ ಪಾಸಿಟಿವ್ ಆ್ಯಂಡ್ ನಾರ್ಮೇಟಿವ್ ಎಕನಾಮಿಕ್ಸ್ ಆಗಿ ಸ್ಟಡಿ ಮಾಡ್ತೀವೋ, ಡಿಡಕ್ಟಿವ್ ಆ್ಯಂಡ್ ಇಂಡಕ್ಟಿವ್ ಮೆಥಡಲ್ಲಿ ಸ್ಟಡಿ ಮಾಡ್ತೀವೋ, ಮಾರ್ಕೆಟ್ ಆ್ಯಂಡ್ ಮಿಕ್ಸ್ಡ್ ಎಕಾನಮಿಯಲ್ಲಿ ಸ್ಟಡಿ ಮಾಡ್ತೀವೋ ಅಂತ ಕೇಳಿದ್ರೆ ಪ್ರೆಸೆಂಟ್ ನೀವು ಸ್ಟಡಿ ಮಾಡ್ತಾ ಇರೋದೇ ಟ್ರೆಡಿಷನಲ್ ಎಕನಾಮಿಕ್ಸ್. ಯಾವುದು? ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸ್. ಈ 2 ಬ್ರಾಂಚಸ್ ಅಂಡರಲ್ಲಿ ನಾವೇನು ಮಾಡ್ತೀವಿ? ಸ್ಟಡಿ ಮಾಡ್ತೀವಿ. ಸೊ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಈಸ್ ದ ರೈಟ್ ಆನ್ಸರ್. ಟೋಟಲ್ ಆಗಿ 4 MCQ ನೋಡ್ಕೊಂಡ್ರಾಯ್ತು ಮಕ್ಕಳೇ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಈ 4ಅಲ್ಲಿ 1 ಗ್ಯಾರಂಟಿ ಇರುತ್ತೆ, ಹಾಗಾಗಿ ಕರೆಕ್ಟಾಗಿ ನೋಡ್ಕೊಳ್ಬೇಕು. ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸು ಕೂಡ 4 ಇದೆ. ರೈಟ್ ಆನ್ಸರ್ ಯಾವುದು ಅಂತ ಹೇಳ್ಕೊಂಡು ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಎಕ್ಸಾಮಲ್ಲಿ ಇಲ್ಲಿ ಕೊಡಲಿಲ್ಲ, ಎಕ್ಸಾಮಲ್ಲಿ ಬ್ರಾಕೆಟಲ್ಲಿ ಆನ್ಸರ್ನ ಕೊಟ್ಟಿರ್ತಾರೆ. ರೈಟ್ ಆನ್ಸರ್ ಯಾವುದು ಅಂತ ನೀವು ಸೆಲೆಕ್ಟ್ ಮಾಡಿ ಬರೋದ್ರಾಯ್ತು. ಬಟ್ ಇಲ್ಲಿ ಕೊಡಲಿಲ್ಲ, ನಾನು ಹೇಳ್ತೀನಿ ರೈಟ್ ಆನ್ಸರ್ ಯಾವುದು ಅಂತ, ನೀವು ಒಂದು ಕಡೆ ನೋಟ್ ಡೌನ್ ಮಾಡಿ ಇಟ್ಕೊಳ್ಬೇಕು. ಓಕೆನಾ? ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್ ಗಿವ್ಸ್ ರೈಸ್ ಟು ಅಂತ ಇದೆ. ಆನ್ಸರ್ ದ ಪ್ರಾಬ್ಲಮ್ ಆಫ್ ಚಾಯ್ಸ್. ಆನ್ಸರ್ ದ ಪ್ರಾಬ್ಲಮ್ ಆಫ್ ಚಾಯ್ಸ್. ಓಕೆ. ಸೆಕೆಂಡ್ ಒನ್, ಇನ್ ಎ ಸೆಂಟ್ರಲಿ ಪ್ಲಾನ್ಡ್ ಎಕಾನಮಿ ಆಲ್ ಇಂಪಾರ್ಟೆಂಟ್ ಡಿಸಿಷನ್ಸ್ ಆರ್ ಮೇಡ್ ಬೈ. ಸೆಂಟ್ರಲಿ ಪ್ಲಾನ್ಡ್ ಎಕಾನಮಿಯಲ್ಲಿ ಎಲ್ಲ ಡಿಸಿಷನ್ಸ್ಗಳನ್ನು ತಗೊಳ್ಳುವವರು ಯಾರು? ಆನ್ಸರ್ ಗವರ್ನಮೆಂಟ್. ಓಕೆ, ರೈಟ್ ಆನ್ಸರ್ ಗವರ್ಮೆಂಟ್. ನೆಕ್ಸ್ಟ್ ಥರ್ಡ್ ಒನ್, ಡ್ಯಾಶ್ ಈಸ್ ಎ ಸೆಟ್ ಆಫ್ ಅರೇಂಜ್ಮೆಂಟ್ಸ್ ವೇರ್ ಎಕನಾಮಿಕ್ ಏಜೆಂಟ್ಸ್ ಕ್ಯಾನ್ ಫ್ರೀಲಿ ಎಕ್ಸ್ಚೇಂಜ್ ದೇರ್ ಎಂಡೋಮೆಂಟ್ಸ್ ಆರ್ ಪ್ರಾಡಕ್ಟ್ಸ್ ವಿತ್ ಈಚ್ ಅದರ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಮಾರ್ಕೆಟ್ ಎಕಾನಮಿ. ರೈಟ್ ಆನ್ಸರ್ ಈಸ್ ಮಾರ್ಕೆಟ್ ಎಕಾನಮಿ. ಓಕೆನಾ ಮಕ್ಕಳೇ? ಲಾಸ್ಟ್ ಒನ್, ಫೋರ್ತ್ ಒನ್, ಇನ್ ರಿಯಾಲಿಟಿ ಆಲ್ ಎಕಾನಮೀಸ್ ಆರ್. ಇನ್ ರಿಯಾಲಿಟಿ ಆಲ್ ಎಕಾನಮೀಸ್ ಆರ್ ಮಿಕ್ಸ್ಡ್ ಎಕಾನಮೀಸ್. ಮಿಕ್ಸ್ಡ್ ಎಕಾನಮೀಸ್ ಅಂತ ಬರಿಬೇಕು. ಸೊ ಇದು ಇಷ್ಟು ಆನ್ಸರ್. ಓಕೆನಾ? ಇದನ್ನು ನೀವು ಒಂದು ಕಡೆ ನೀಟಾಗಿ ಬರೆದಿಟ್ಕೊಂಡ್ರೆ ಹೆಲ್ಪ್ಫುಲ್ ಆಗಿರುತ್ತೆ. ಅಥವಾ ಕ್ವಶನ್ ಬ್ಯಾಂಕನ್ನು ನೀವೇನಾದರೂ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಈ ಆನ್ಸರ್ನ ಬರ್ಕೊಳ್ಳಿ. ನೆಕ್ಸ್ಟು ಈ ಚಾಪ್ಟರಲ್ಲಿ ರೈಸ್ ಆಗುವಂತಹ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್. ಇದಕ್ಕೆ ರೈಟ್ ಆನ್ಸರ್ ಯಾವುದು ಅನ್ನೋದನ್ನು ಹೇಳ್ತೀನಿ, ಕರೆಕ್ಟಾಗಿ ಬರ್ಕೊಳ್ಳಿ. ಈ ಕಡೆ ಸೈಡಲ್ಲಿ ಕ್ವಶನ್ಸ್ ಇರುತ್ತೆ, ಆ ಕಡೆ ಮ್ಯಾಚ್ ಮಾಡುವಂಥದ್ದು. ಒಂದು ಟಾಪಿಕ್ ರೈಸ್ ಆಗುತ್ತೆ ನಿಮ್ಮ ಎಕ್ಸಾಮಿಗೆ. ಮಾರ್ಕೆಟ್ ಎಕಾನಮಿ ಅಂತ ಇದೆ. ಸೊ ಇದಕ್ಕೆ ರೈಟ್ ಆನ್ಸರ್ ಮಾರ್ಕೆಟ್ ಎಕಾನಮಿ ಪ್ರೈವೇಟ್ ಓನರ್ಶಿಪ್. 1, ಮಾರ್ಕೆಟ್ ಎಕಾನಮಿ ಪ್ರೈವೇಟ್ ಓನರ್ಶಿಪ್. ಸರ್ವಿಸ್ ಆಫ್ ಟೀಚರ್ಸ್, ನೋ ಡೌಟ್ ಸ್ಕಿಲ್. ಕರೆಕ್ಟಾ? ನೆಕ್ಸ್ಟು ಸೆಂಟ್ರಲಿ ಪ್ಲ್ಯಾಂಡ್ ಎಕಾನಮಿ. ಸೊ ಈ ಹಿಂದೆ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಲ್ಲೇ ಬಂತು. ಸೆಂಟ್ರಲಿ ಪ್ಲ್ಯಾಂಡ್ ಎಕಾನಮಿ ಗವರ್ನಮೆಂಟ್. ಓಕೆನಾ? ಪಾಸಿಟಿವ್ ಎಕನಾಮಿಕ್ಸ್ ಅಂತ ಇದೆ. ಪಾಸಿಟಿವ್ ಎಕನಾಮಿಕ್ಸ್ ಅಂತ ಹೇಳಿದ್ರೆ ಫಂಕ್ಷನಿಂಗ್ ಆಫ್ ಮೆಕ್ಯಾನಿಸಮ್. ನಾರ್ಮೇಟಿವ್ ಎಕನಾಮಿಕ್ಸ್ ಅಂತ ಹೇಳಿದ್ರೆ ಇವ್ಯಾಲ್ಯೂಯೇಷನ್ ಆಫ್ ಮೆಕ್ಯಾನಿಸಮ್. ನೀವು ಡಿಫ್ರೆನ್ಸನ್ನು ಓದ್ಕೊಳ್ಳೇಬೇಕು 2 ಮಾರ್ಕ್ಸಿಗೆ. ಪಾಸಿಟಿವ್ ಮತ್ತು ನಾರ್ಮೇಟಿವಿಗೆ 2 ಪಾಯಿಂಟ್ಸನ್ನು ನೋಡ್ಕೊಳ್ಬೇಕು. ಆವಾಗ ನಿಮಗಿದು ಅರ್ಥ ಆಗಿರುತ್ತೆ. ಪಾಸಿಟಿವ್ ಎಕನಾಮಿಕ್ಸ್ ಅಂತ ಹೇಳಿದ್ರೆ ಫಂಕ್ಷನಿಂಗ್ ಆಫ್ ಮೆಕ್ಯಾನಿಸಮ್. ನಾರ್ಮೇಟಿವ್ ಎಕನಾಮಿಕ್ಸ್ ಅಂತ ಹೇಳಿದ್ರೆ ಇವ್ಯಾಲ್ಯೂಯೇಷನ್ ಆಫ್ ಮೆಕ್ಯಾನಿಸಮ್. ಓಕೆನಾ? ನೆಕ್ಸ್ಟು ಈ ಚಾಪ್ಟರಲ್ಲಿ ಕೇಳುವಂತಹ 1 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸು, 2 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸು ವಿತ್ ಆನ್ಸರ್ಸು. ಸೊ ಆಲ್ರೆಡಿ ನನ್ನ ಹತ್ರ ನೋಟ್ಸ್ ಏನಿದೆ ಅದರಲ್ಲಿ ಏನು ಕ್ವಶನ್ಸ್ ಇದೆ ಅದಕ್ಕೆ ಆನ್ಸರ್ನ ಹೇಳ್ತೀನಿ. ಸೊ ಆನ್ಸರ್ನ ನೋಡಿಟ್ಕೊಳ್ಬೇಕು. ಆಲ್ರೆಡಿ ಹೇಳಿದ್ನಲ್ಲ, ಈ ಹಿಂದೆ ನಾನು ಏನು ಅಪ್ಲೋಡ್ ಮಾಡಿದ್ದೆ, ಏನೇನು ಟಾಪಿಕ್ ಕೊಟ್ಟಿದ್ದೆ, ಕ್ವಶನ್ ಬ್ಯಾಂಕ್ ರಿಲೀಸ್ ಆಗೋಕ್ಕಿಂತ ಮುಂಚೆನೇ ಏನೇನು ಟಾಪಿಕ್ಗಳನ್ನ ಕೊಟ್ಟಿದ್ದೆ ಅದೇ ಟಾಪಿಕ್ ನಿಮಗೆ ಕ್ವಶನ್ ಬ್ಯಾಂಕಲ್ಲಿ ಇರುವಂಥದ್ದು. ಸೊ ಏನು ಚೇಂಜಸ್ ಇಲ್ಲ. ಹಾಗಾಗಿ ನೀವು ಅದನ್ನು ಆರಾಮಾಗಿ ಸ್ಟಡಿ ಮಾಡ್ಬೋದು. ಸೊ ಈ ಚಾಪ್ಟ್ರಲ್ಲಿ ಬರುವಂತಹ 1 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸ್ ಯಾರ ಹತ್ರ ಇದೆ ಆಲ್ರೆಡಿ, ಈ ಹಿಂದೆ ಯಾರು ವಾಚ್ ಮಾಡಿ ಬರ್ಕೊಂಡಿದ್ದೀರಿ, ನೀವು ಸ್ಕಿಪ್ ಮಾಡ್ಬೋದು ವಿಡಿಯೋನ. ಇಲ್ಲ ನಮಗೆ ನೋಟ್ಸ್ ಇಲ್ಲ, ನಾವು ಒಂದು ಕಡೆ ಬರೆದಿಟ್ಕೊಂಡ್ರೆ ನಮಗೆ ಆ್ಯನ್ಯುವಲ್ ಎಕ್ಸಾಮಿಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ನೋಡಿ,
ಎಂಡ್ ಎಕ್ಸಾಮಲ್ಲಿ ನೀವೆಲ್ಲ ಒಟ್ಟಿಗೆ ಓದ್ಕೊಳಕ್ಕೆ ಹೋಗ್ತೀರಿ, ನಿಮಗೆ ಟೈಮ್ ಸಾಕಾಗಲ್ಲ. ಬಟ್ ನೀವು ಏನು ಓದಬೇಕು ಅದು ಒಂದು ಕಡೆ ನೀವು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ಆದರೆ ನಿಮಗೆ ಓದೋದಕ್ಕೆ ಇನ್ನೂ ಕೂಡ ಅದು ಎಫೆಕ್ಟಿವ್ ಆಗಿರುತ್ತೆ. ನಮ್ಮ ಹತ್ರ ಸೋರ್ಸ್ ಇದೆ, ನಾವು ಆರಾಮಾಗಿ ಓದ್ಕೊಳ್ಬಹುದು ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಎಕ್ಸಾಮ್ ಟೈಮಲ್ಲಿ ನೋಟ್ಸನ್ನು ರೆಡಿ ಮಾಡ್ಕೊಂಡು ಓದೋದಿದೆಯಲ್ಲ ತುಂಬಾ ಕಷ್ಟ. ಹಾಗಾಗಿ ಈಗ ಸಾಕಷ್ಟು ಟೈಮ್ ಇರುತ್ತೆ, ಅಂಥ ಏನು ಕ್ಲಾಸಸ್ಗಳೆಲ್ಲ ನಿಮಗೆ ನಡೀತಾ ಇರೋದಿಲ್ಲ. ಹಾಗಾಗಿ ಟೈಮ್ ಸಿಕ್ಕಿದಾಗೆಲ್ಲ ಬರೆದಿಟ್ಕೊಳ್ಳಿ ಮಕ್ಕಳೇ. ಫಸ್ಟ್ ಚಾಪ್ಟರಲ್ಲಿ, ಇಂಟ್ರೊಡಕ್ಷನ್ ಚಾಪ್ಟರಲ್ಲಿ ಬರುವಂತಹ 1 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸ್. ವೈ ಡಸ್ ದ ಪ್ರಾಬ್ಲಮ್ ಆಫ್ ಚಾಯ್ಸ್ ಅರೈಸ್? ಯಾಕೆ ಪ್ರಾಬ್ಲಮ್ ಆಫ್ ಚಾಯ್ಸು ಅರೈಸ್ ಆಗತ್ತೆ? ದ ಪ್ರಾಬ್ಲಮ್ ಆಫ್ ಚಾಯ್ಸ್ ಅರೈಸ್ ಡ್ಯೂ ಟು ಸ್ಯಾಟಿಸ್ಫೈ unlimited human wants out of limited resources which have alternative uses. ಇರೋದು ಲಿಮಿಟೆಡ್ ರಿಸೋರ್ಸಸ್ಸು, ನಮ್ಮ ವಾಂಟ್ಸ್ ಅಂತೂ ಅನ್ಲಿಮಿಟೆಡ್ಡು, ಆದರೆ ಇರುವಂತಹ ಸ್ಕೇರ್ಸ್ ರಿಸೋರ್ಸಸ್ಸು ಆಲ್ಟರ್ನೇಟಿವ್ ಯೂಸಸ್ಸು, ಕಾಂಪಿಟಿಂಗ್ ಯೂಸೇಜಸ್ನ ಹೊಂದಿದೆ. ಹಾಗಾಗಿ ಪ್ರಾಬ್ಲಮ್ ಆಫ್ ಚಾಯ್ಸು ಅರೈಸ್ ಆಗತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 2, 1 ಮಾರ್ಕಿನ ಕ್ವಶನ್ ನಂಬರ್ 2. What is market economy? Market economy is an economy in which the economic decisions are undertaken on the basis of market mechanism. Economic decisions are undertaken on the basis of market mechanism by the private sector. This is called market economy. Next, what do you mean by centrally planned economy? Centrally planned economy is an economy in which the economic decisions are undertaken by the government. Market economy, decisions are undertaken by the private sector. So, illi decisions are undertaken by the government. Yavdu centrally planned economy. Give the meaning of microeconomics. Microeconomics is the study of economic actions of individuals, small groups of individuals and small group of individuals. Next, what do you mean by positive economics? The positive economics is the study of what was and what is under the given set of circumstances. Okay, next, last one markina last question. ಸೊ ಇರೋದೇ 6 ಕ್ವಶನ್ ಈ ಚಾಪ್ಟರಲ್ಲಿ. ವಾಟ್ ಈಸ್ ನಾರ್ಮೇಟಿವ್ ಎಕನಾಮಿಕ್ಸ್? ದ ನಾರ್ಮೇಟಿವ್ ಎಕನಾಮಿಕ್ ಸ್ಟಡೀಸ್ ವಾಟ್ ಆಟ್ ಟು ಬಿ. ನಾರ್ಮೇಟಿವ್ ಎಕನಾಮಿಕ್ಸ್ ಮೀನ್ಸ್ ವಾಟ್ ಆಟ್ ಟು ಬಿ. ಇಟ್ ಎಕ್ಸ್ಪ್ಲೈನ್ಸ್ ಅಬೌಟ್ ವಾಟ್ ಶುಡ್ ಬಿ ಆ್ಯಂಡ್ ಶುಡ್ ನಾಟ್ ಬಿ ಡನ್. ಓಕೆ, ನೆಕ್ಸ್ಟ್ ಈ ಚಾಪ್ಟರಲ್ಲಿ ಬರುವಂತಹ ಮೋಸ್ಟ್ ಇಂಪಾರ್ಟೆಂಟ್ 2 ಮಾರ್ಕ್ಸಿನ ಕ್ವಶನ್ಸು, 100% ಗ್ಯಾರಂಟಿ ಕೇಳುವಂತಹ ಕ್ವಶನ್ಸು. ಇರೋದೇ 6 ಕ್ವಶನ್ಸು, 6ಅಲ್ಲಿ 1 ಅಂತೂ ಗ್ಯಾರಂಟಿ ಇರುತ್ತೆ, ಕರೆಕ್ಟಾಗಿ ಓದ್ಕೊಳ್ಬೇಕು. ಮೆನ್ಷನ್ ದ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆ್ಯನ್ ಎಕಾನಮಿ. ಎಕನಾಮಿಕ್ಸಿನ ಸೆಂಟ್ರಲ್ 3 ಪ್ರಾಬ್ಲಮ್ಸ್ ಇದೆಯಲ್ಲ ಯಾವುದು ಅಂತ ಕೇಳಿದ್ದಾರೆ. ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇಲ್ಲ 2 ಮಾರ್ಕ್ಸಿಗೆ, ಬಟ್ 4 ಮಾರ್ಕ್ಸಿಗೆ ಎಕ್ಸ್ಪ್ಲೈನ್ ಮಾಡಬೇಕು. What is produced and in what quantities? Number 1 problem. Second problem, how are these goods produced? Second problem. Third problem, for whom are these goods produced? ನಿಮಗೇನಾದರೂ ಮರ್ತೋಯ್ತು ಪಾಯಿಂಟ್ ಅಂತ ಹೇಳಿದ್ರೆ ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಫಾರ್ ಹೂಮ್ ಟು ಪ್ರೊಡ್ಯೂಸ್ ಅಂತನಾದರೂ ಬರೀರಿ. ಓಕೆನಾ? ನೆಕ್ಸ್ಟ್, ವಾಟ್ ಡು ಯು ಮೀನ್ ಬೈ ಪ್ರೊಡಕ್ಷನ್ ಪಾಸಿಬಿಲಿಟಿ ಸೆಟ್? Production possibility set refers to the collection of all possible combinations of the goods and services that can be produced from a given amount of resources and a given stock of technological knowledge. Next one, what is opportunity cost? Opportunity cost is the cost of next best alternative scarified in order to produce a particular good. Opportunity cost is also called as alternative cost or economic cost. What is production possibility frontier? Important concept. ಇದೆಲ್ಲ 4 ಮಾರ್ಕ್ಸಿಗೂ ಲಾಂಗ್ ಕ್ವಶನ್ ಇದೆ ಇದ್ರ ಮೇಲೆಲ್ಲ. Production possibility frontier is a curve depicting all maximum output possibilities for 2 goods with constant technology and resources per unit time. Production frontier assumes that all inputs are used efficiently. Next one, differences.
ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸಿಗೆ 2 ಡಿಫ್ರೆನ್ಸ್ ಬರೀರಿ ಅಂತ ಕೇಳ್ತಾರೆ. ಸೊ 4 ಮಾರ್ಕ್ಸಲ್ಲಿ ನಾನು 4 ಡಿಫ್ರೆನ್ಸ್ ಕೊಟ್ಟಿರ್ತೀನಿ. 2 ಕೇಳಿದ್ರೆ 2 ಡಿಫ್ರೆನ್ಸ್ ಬರಿಬೇಕು. ಸೊ ಅಲ್ಲಿ ಹೇಳೋದ್ರಿಂದ ಇಲ್ಲಿ ಇನ್ನೊಂದು ಸಲ ಹೇಳಲ್ಲ. ನೆಕ್ಸ್ಟು ಪಾಸಿಟಿವ್ ಆ್ಯಂಡ್ ನಾರ್ಮೇಟಿವ್ ಎಕನಾಮಿಕ್ಸು. ಪಾಸಿಟಿವ್ ನಾರ್ಮೇಟಿವಿಗೆ 2 ಡಿಫ್ರೆನ್ಸ್ ಅಂತೂ ನೋಡ್ಕೊಳ್ಬೇಕು. ಪಾಸ್ ಮಾಡಿ ಬರ್ಕೊಳ್ತೀರಿ ಅಂತ ಅಂದ್ಕೊಂಡಿದ್ದೀನಿ. 4 ಡಿಫ್ರೆನ್ಸ್ ಬೇಕು ಅಂತ ಹೇಳಿದ್ರೆ ನಾನಿಲ್ಲಿ 2 ಡಿಫ್ರೆನ್ಸನ್ನ ನಿಮಗೆ ಈಸಿ ಆಗುವಂಥದ್ದು ಹೇಳ್ತಾ ಇದ್ದೀನಿ. ಪಾಸಿಟಿವ್ ಎಕನಾಮಿಕ್ಸ್ ಕ್ಯಾನ್ ಬಿ ವೆರಿಫೈಡ್ ವಿತ್ ಆ್ಯಕ್ಚುವಲ್ ಡಾಟಾ. ನಾರ್ಮೇಟಿವ್ ಎಕನಾಮಿಕ್ಸ್ ಕೆನಾಟ್ ಬಿ ವೆರಿಫೈಡ್ ವಿತ್ ಆ್ಯಕ್ಚುವಲ್ ಡಾಟಾ. ನೆಕ್ಸ್ಟು ಪಾಸಿಟಿವ್ ಎಕನಾಮಿಕ್ಸ್ ಡೀಲ್ಸ್ ವಿತ್ ಡಿಫ್ರೆಂಟ್ ಮೆಕ್ಯಾನಿಸಮ್ ಫಂಕ್ಷನ್. ನಾರ್ಮೇಟಿವ್ ಎಕನಾಮಿಕ್ಸ್ ಡೀಲ್ಸ್ ವಿತ್ ವೆದರ್ ದ ಮೆಕ್ಯಾನಿಸಮ್ಸ್ ಆರ್ ಡಿಸೈರೇಬಲ್ ಆರ್ ನಾಟ್. ಓಕೆನಾ? ಸೊ ಇದಿಷ್ಟು ಕೂಡ 2 ಮಾರ್ಕ್ಸಿಗೆ ಕೇಳುವಂತಹ ಇಂಪಾರ್ಟೆಂಟ್ ಕ್ವಶನ್ಸು. ಆ್ಯಂಡ್ ಈ ಚಾಪ್ಟರಲ್ಲಿ 4 ಆ್ಯಂಡ್ 6 ಮಾರ್ಕ್ಸಿಗೆ ಕೇಳುವಂತಹ ಕ್ವಶನ್ಸು ಇದಿಷ್ಟಾಗಿರುತ್ತೆ. ಆಲ್ಮೋಸ್ಟು 4 ಮಾರ್ಕ್ಸಿಗೆ ಕೇಳುವಂಥದ್ದು ಯಾವುದು 6ಗೆ ಕೇಳಿಲ್ಲ. ಬೈ ಚಾನ್ಸ್ 6ಗೆ ಏನಾದರೂ ಈ ಚಾಪ್ಟ್ರಲ್ಲಿ ಕ್ವಶನ್ಸ್ ರೈಸ್ ಆದರೂ ಕೂಡ ಇದಿಷ್ಟರಲ್ಲೇ ಬರುತ್ತೆ. ಹಾಗಾಗಿ ನೀವು 4, 6 2 ಮಾರ್ಕ್ಸಿಗೂ ಇದನ್ನೇ ನೋಡಿಕೊಂಡ್ರೆ ಸಾಕು. ಇಂಪಾರ್ಟೆಂಟ್ ಟಾಪಿಕ್ ಇದರಲ್ಲಿ ಯಾವುದು ಅಂತ ಹೇಳಿದ್ರೆ ಫಸ್ಟ್ ಇಂಪಾರ್ಟೆಂಟ್ ಕ್ವಶನ್ನು ಇದರಲ್ಲಿ ಬ್ರೀಫ್ಲಿ ಎಕ್ಸ್ಪ್ಲೈನ್ ಹೌ ದ ಫ್ಯಾಮಿಲಿ ಫಾರ್ಮ್ ವೀವರ್ ಟೀಚರ್ ಕ್ಯಾನ್ ಯೂಸ್ ದೇರ್ ರಿಸೋರ್ಸಸ್ ಟು ಫುಲ್ಫಿಲ್ ದೇರ್ ನೀಡ್ಸ್ ಇನ್ ಎ ಸಿಂಪಲ್ ಎಕಾನಮಿ. ಸೆಕೆಂಡ್ ಒನ್, ವಾಟ್ ಆರ್ ದ 3 ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆನ್ ಎಕಾನಮಿ? ಎಕ್ಸ್ಪ್ಲೈನ್ ದ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಾಂಟಿಯರ್. ರೈಟ್ ಅಬೌಟ್ ದ ಸೆಂಟ್ರಲಿ ಪ್ಲ್ಯಾನ್ಡ್ ಎಕಾನಮಿ. ಹೌ ಡಸ್ ದ ಮಾರ್ಕೆಟ್ ಎಕಾನಮಿ ವರ್ಕ್ಸ್? ಸೊ ಇದಿಷ್ಟು ಕೂಡ ಇಂಪಾರ್ಟೆಂಟ್ ಕ್ವಶನ್ಸು. ಇವಾಗ ಈ ಚಾಪ್ಟ್ರಲ್ಲಿ ನಾನು ಈ ಲಾಂಗ್ 5 ಕ್ವಶನ್ಸ್ ಏನಿದೆ ಇದಕ್ಕೆ ಆನ್ಸರ್ನ ಹೇಳ್ತಾ ಇಲ್ಲ. ಆಲ್ರೆಡಿ ಹೇಳಿರುವಂಥ ವೀಡಿಯೋಸ್ಗಳು ತುಂಬ ಇದೆ. ನಾನು ಫಸ್ಟ್ ಚಾಪ್ಟರ್ ಅಂತ ಎಲ್ಲಿ ಹೇಳಿದ್ದೀನಿ ಅಲ್ಲೆಲ್ಲ ಆನ್ಸರ್ನ ಕೊಟ್ಟಿದ್ದೀನಿ. ಇಲ್ಲ ನಿಮಗೆ ಆನ್ಸರ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ, ಇನ್ನೊಮ್ಮೆ ನಾನು ಇದಕ್ಕೆ ನಿಮಗೆ ನೋಟ್ಸ್ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಯಾರ ಹತ್ರ ಸೋರ್ಸ್ ಇಲ್ಲ, ಟೆಕ್ಸ್ಟ್ ಬುಕ್ ಇಲ್ಲ ಅಥವಾ ಆನ್ಸರ್ ಯಾವುದು ಅಂತ ಗೊತ್ತಿಲ್ಲ ಅನ್ನೋರು ಕಮೆಂಟ್ ಮಾಡಿ ಮಕ್ಕಳೇ. ಓಕೆನಾ? ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಸೆಕೆಂಡ್ ಚಾಪ್ಟರಿಂದು ಇಂಪಾರ್ಟೆಂಟ್ ಕ್ವಶನ್ಸು ಆನ್ಸರ್ಸ್ನ ಬರೆದಿಟ್ಕೊಳ್ಳೋದ್ರ ಒಳಗಡೆ ಈ ಫಸ್ಟ್ ಚಾಪ್ಟ್ರಲ್ಲಿ ಏನೇನು ಕ್ವಶನ್ಸ್ ಕೊಟ್ಟಿದ್ದೀನಿ ಅದನ್ನು ಒಂದು ಕಡೆ ನೀಟಾಗಿ ಬರೆದಿಟ್ಕೊಳ್ಳಿ, ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.